ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನನ್ನ ಫಸ್ಟ್ ವೀಡಿಯೋಗೆ ಸ್ವಾಗತ. ನನ್ನ ರೂಮ್ನ ವಿಂಡೋ ಏನಿದೆ ಅದರ ವ್ಯೂ ಪಾಯಿಂಟ್ ಇದು. ನನ್ನ ಬೆಡ್ ಕೂಡ ತುಂಬ ಗಲೀಜಾಗಿತ್ತು, ನಿಮಗೆ ತೋರಿಸ್ಬೇಕಂತ ಹೇಳ್ಬಿಟ್ಟು ವೀಡಿಯೋ ಮಾಡಿದೆ. ಸೊ ನೋಡಿ, ತುಂಬ ಅಂದರೆ ತುಂಬ ಗಲೀಜಾಗಿದೆ. ಎದ್ದ ತಕ್ಷಣ ಮೊದಲು ಮಾಡೋ ಕೆಲಸನೇ ಅದನ್ನು ನೀಟಾಗಿಡ್ಬೇಕನ್ನೋ ಒಂದು ಮೈಂಡ್ ಸೆಟ್ ಬಂತು. ಸೊ ದಟ್ ಮಾಡಿದೆ. ಆ್ಯಂಡ್ ಇದು ನನ್ನ ವಿಂಡೋಸಲ್ಲಿ ಎಲ್ಲ ಅರೇಂಜ್ ಮಾಡ್ತಿರ್ತಕ್ಕಂಥ ವೀಡಿಯೋಸ್ ಅದೆಲ್ಲ ಏನಿಟ್ಟಿದ್ದೀನಿ, ಆಯಿಲು, ಬಾಡಿ ಲೋಷನ್ಸ್ ಆಗಿರೋದು, ವಾಟರ್ ಬಾಟಲ್, ಸಮಥಿಂಗ್ ಸ್ಕಿನ್ ಕೇರ್ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದೇನೆಂದರೆ ಲೈಕ್ ಬಟ್ಟೆ ಎಲ್ಲ ತುಂಬ ಗಲೀಜಾಗಿತ್ತು ಅಂತ ಹೇಳಿದ್ನಲ್ಲ, ಕ್ಲಮ್ಸಿ ಆಗಿರೋದು, ಅದನ್ನೆಲ್ಲ ಮಡ್ಚಿ ಅದಾದಮೇಲೆ ಇದೇನಂತಾರೆ ಲೈಕ್ ನನ್ನ ಹ್ಯಾಂಡ್ ಬ್ಯಾಗ್ಸಲ್ಲಿ ಏನೇನಿತ್ತು ಎಲ್ಲನೂ ಒಂದು ಹ್ಯಾಂಡ್ ಬ್ಯಾಗೆಲ್ಲ ವಾಶ್ ಮಾಡೋಕ್ಕೆ ಹಾಕಿದ್ದೆ. ಸೊ ದಟ್ ಅದಕ್ಕೋಸ್ಕರ ಒಂದು ಬ್ಯಾಗಲ್ಲಿ ಅದನ್ನು ಹಾಕಿಟ್ಟಿದ್ದೀನಿ. ಎಲ್ಲನೂ ತೆಗೆದಿಡಬೇಕು. ಇನ್ನೊಂದೇನಪ್ಪ ಅಂದರೆ ನನ್ನ ವಾಚ್ ಸ್ಕ್ರ್ಯಾಚ್ ಆಗಿಬಿಟ್ಟಿದೆ. ಯಾವಾಗ ಅದನ್ನು ಸ್ಕ್ರ್ಯಾಚ್ ಆಗಿದೆ ಐ ಡೋಂಟ್ ನೋ. ಅದರಲ್ಲಿ ಫೋನ್ ಬೇರೆ ಕಾಣಿಸ್ತಾ ಇದೆ ನೋಡಿ, ವೀಡಿಯೋ ಮಾಡ್ತಾ ಇರೋದು. ಆಮೇಲೆ ನನ್ನ ಚಾರ್ಜ್ ಬೇರೆ ಇರಲಿಲ್ಲ ವಾಚ್ಗೆ, ನನ್ನ ಕಳೆದೋಯ್ತು. ಸೊ ಫೈನಲಿ ಚಾರ್ಜ್ ಆಗ್ತು. ಫೈನಲಿ ನನ್ನ ಬೆಡ್ಡು ಈ ಥರ ಇದೆ ನೋಡಿ, ಎಷ್ಟು ಕ್ಲೀನಾಗಿದೆ, ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದೀನಿ. ಸೊ ಕಲಿಬೇಕು ಗೈಸ್ ನೋಡಿ. ಅದಾದಮೇಲೆ ನನ್ನ ವಿಂಡೋಸ್ ಏನಿದೆ ಆ ವ್ಯೂ ಪಾಯಿಂಟಲ್ಲಿ 1 ವೀಕಿಂದ ಆಯಿತು, ಆಲ್ಮೋಸ್ಟ್ 1 ವೀಕ್ ಆಯಿತು ನನ್ನ ವಿಂಡೋಸಲ್ಲಿ ನಾನು ಏನಂತಾರೆ ಸೂರ್ಯನ ನೋಡಿಬಿಟ್ಟು ಅಂತ ಹೇಳ್ಬಿಟ್ಟು ವ್ಯೂ ಪಾಯಿಂಟ್ ತೋರಿಸ್ತಾ ಇದೆ. ಆ ಸ್ಟೆಪ್ಸ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಆ್ಯಂಡ್ ಅದಾದ್ಮೇಲೆ ಸ್ವಲ್ಪ ಪಾತ್ರೆ ತುಂಬ ಇತ್ತು, ನೈಟ್ ಊಟ ಮಾಡಿದ್ದು, ಅದನ್ನು ಕೂಡ ವಾಶ್ ಮಾಡಿದೆ. ಅದನ್ನೇನು ತೋರಿಸಿದೆ ಅದು ಮೇನ್ತೆ. ಆ್ಯಕ್ಚುಲಿ ಅದನ್ನು ಸ್ವಲ್ಪ ನೀರಲ್ಲಿ ಬಾಯ್ಲ್ ಮಾಡಿಬಿಟ್ಟು ಕುಡಿಯೋದು. ಸೊ ಅದು ಡೈಲಿ ನಾನು ಕುಡಿತಾ ಇರ್ತೀನಿ. ಸೊ ಮೆಟಬಾಲಿಸಮ್ ತುಂಬ ಚೆನ್ನಾಗಿರುತ್ತೆ ಅದು ಕುಡಿದ್ರೆ. ಆ್ಯಂಡ್ ಐಶ್ವಾನ್ ಆಗಿರ್ಬೋದು, ಮೆಂತೆ ಆಗಿರ್ಬೋದು, ಅದು ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ದಟ್ ನೈಟ್ ಸೋಪ್ ಮಾಡಿ ಕುಡಿಯೋದ್ರಿಂದನೂ ಬೆಟರ್. ಬೆಳಗ್ಗೆ ಎದ್ಬಿಟ್ಟು ಒಂದು ಪಾತ್ರೆಯಲ್ಲಿ ಲೈಕ್ ನೀರು, ಅಜ್ವಾನ ಆ್ಯಂಡ್ ಮತ್ತು ಚಕ್ಕೆ ಅದು ಎಲ್ಲ ಬಾಯ್ಲ್ ಮಾಡಿಬಿಟ್ಟು ಕುಡಿತಾ ಇದ್ದೀನಿ. ಅದು ಹೇಗೆ ಮೆಷರ್ ಮಾಡೋದಂದರೆ 2 ಲೋಟ ವಾಟರ್ಸ್ ಹಾಕಿ 1 ಲೋಟ ವಾಟರ್ ಬರೋ ಗಂಟ ಕುದಿಸ್ಬೇಕು. ಕುದಿಸಿದ ಮೇಲೆ ಅದನ್ನು ಬಾಯ್ಲ್ ಮಾಡಿದ್ಮೇಲೆ ಕುಡಿಬೇಕು. ಸೊ ದಟ್ ತಿಂಡಿ ತರಕೋದು ತಿಂಡಿ ಸಿಗಲಿಲ್ಲ. ಆ್ಯಂಡ್ ಬರೋಬರೋ ಫಿಲ್ ಮಾಡ್ಕೊಂಡು ಬಂದು ಸ್ಟಡಿ ಮಾಡ್ಕೊಂಡು ಕೂತ್ಕೊಂಡಿರ್ತಾ ಗೈಸ್. ಒಂದು 11:30 ಆಗಿತ್ತು ಗೈಸ್. 11:30 ಅಷ್ಟೊತ್ತಿಗೆ ಸ್ಟಡಿ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಸ್ವಲ್ಪ ಸ್ಟಡೀಸ್ ಮಾಡೋಕ್ಕೆ ನನಗೆ ಜಾಸ್ತಿ ಫೋಕಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ವಿಡಿಯೋ ಮಾಡ್ಕೊತ ನಂತರ ಫೋಕಸ್ ಮಾಡೋಕ್ಕಾಗದೇ ಇರೋ CS ಸ್ಟೂಡೆಂಟ್ಸ್ ಯಾರು ಇರ್ತಾರೋ, ಸೊ ಅವರಿಗಾದರೂ ಹೆಲ್ಪ್ ಆಗಲಿ, ನನ್ನ ಜೊತೆ ಅವರು ಸ್ಟಾರ್ಟ್ ಮಾಡಿ ಸ್ಟಡೀಸ್ ಪರ್ಪಸ್ಗೆ ಏನೇನು ಇರುತ್ತೋ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಜಾಯ್ನ್ ಆಗಿ ನನ್ನ ಜೊತೆ ಕೂಡ. ಆ್ಯಂಡ್ ಆದಷ್ಟು ನಿಮಗೆ ಈ ಚಾನಲಲ್ಲಿ ಲೈಕ್ ಎಲ್ಲ CA ಪರ್ಪಸ್ ಏನೇ ಕ್ವಶನ್ಸ್ ಇದ್ದರೂ, ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ವೀಡಿಯೋಸ್ ಹೇಳ್ತೀನಿ. ಕಮೆಂಟಲ್ಲಿ ಹೇಳೋಂಥವನ್ನ ಕಮೆಂಟಲ್ಲೇ ಆಲ್ಮೋಸ್ಟ್ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ವೀಡಿಯೋಸ್ ಬೇಕಂದರೆ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ದಟ್ ಈ ಚಾನಲಲ್ಲಿ ಆಲ್ಮೋಸ್ಟ್ ಆಲ್ ಸ್ಕಿನ್ ಕೇರ್ ಆಗಿರ್ಬೋದು, ಬ್ಯೂಟಿ ಆ್ಯಂಡ್ ಹೇರ್ ಕೇರ್ ಆ್ಯಂಡ್ ಲೈಫ್ ಸ್ಟೈಲ್, CA ಸ್ಟೂಡೆಂಟ್ಸಿಗೆ ಲೈಫ್ ಸ್ಟೈಲ್ ಆಗಿರುತ್ತೆ, PG ಸ್ಟೈಲ್ ಆಗಿರೋ ಸ್ಟೂಡೆಂಟ್ಸ್ಗೆ ಇರುತ್ತೆ ಅನ್ನೋದು. ಆ್ಯಂಡ್ ನಾನು ಈ ಚಾನಲ್ ಬರ್ತಾ ಇರುತ್ತೆ. ನನ್ನ ಚಾನಲ್ನ ಆದಷ್ಟು ವೀಡಿಯೋಸ್ನ ಎಲ್ಲ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ವಾಚ್ ಇಟ್ ಗೈಸ್, ಡೈಲಿ ವಾಚ್ ಮಾಡಿ, ಲೈಕ್ ಮಾಡೋದಂತೂ ಮರಿಬೇಡಿ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ನನ್ನ CA ಜರ್ನಿಯಲ್ಲಿ ಲೈಕ್ ಅಂದರೆ ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ಅಲ್ಲಿ ಸ್ಟಡೀಸ್ ಪರ್ಪಸ್ ಇರುತ್ತೆ. ಆ್ಯಂಡ್ ನಿಮಗೆ ಯಾವ ಥರ ಬೇಕು ಅನ್ನೋದನ್ನು ಹೇಳಿ, ನಾನು ಬರ್ತಕ್ಕಂಥ ವೀಡಿಯೋಸ್ನಲ್ಲಿ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ, ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇದರಲ್ಲಿ ಆಲ್ಮೋಸ್ಟ್ ಆಲ್ ಸ್ಟಡಿ ಪರ್ಪಸ್ ಇರುತ್ತೆ. ನನ್ನ ಟೈಮ್ ಟೇಬಲ್ ಹೇಗೆ ಮ್ಯಾನೇಜ್ ಮಾಡ್ತೀನಿ ಅನ್ನೋದು ಇರುತ್ತೆ ಈ ವಿಡಿಯೋದಲ್ಲಿ. ಸ್ಟಡಿ ಗೈಸ್ ಅಂದರೆ ಲೈಕ್ ನಾನು ಮಾಡ್ತಾ ಇರೋ ಟ್ಯಾಕ್ಸೇಷನು ಅದು ಕ್ಲಾಸಸ್ ಕೇಳ್ಕೊತ ಕ್ಯಾಲ್ಕುಲೇಷನ್ ಮಾಡ್ಕೊತ ಇದ್ದೆ ನಾನು ಪ್ರಾಬ್ಲಮ್. ಆ್ಯಂಡ್ ವಿತ್ ನನ್ನ ಬೇಸಿಕ್ಸ್
ಅದಾದ ನಂತರ ಲೈಕ್ ಗೈಸ್ 2:30 ಆಗಿತ್ತು. ನಂಗೆ ಹಶು ಅಂತೂ ತುಂಬ ಆಗ್ತಿತ್ತು. ಸೊ ಕೆಳಗಡೆ ಚಟ್ನಿ ಯಾವುದೋ ಸಮಥಿಂಗ್ ಚಟ್ನಿ ಮಾಡಿದರು. ಚಟ್ನಿ ಆ್ಯಂಡ್ ಚಪಾತಿನ ತೊಗೊಂಡು ಬಂದು ತಿಂದೆ. ಹೊಟ್ಟೆನ ನಾವು ಯಾವತ್ತಿಗೂ ಮೋಸ ಮಾಡಬಾರ್ದು. ಏನಕ್ಕಂದರೆ ಹೊಟ್ಟೆ ತುಂಬಿದ್ರೆ ಅಂದರೆ ಲೈಕ್ ತಿನ್ನಬೇಕು. ಹೆಲ್ದಿ ಫುಡ್ನ ಆದಷ್ಟು ಕನ್ಸ್ಯೂಮ್ ಮಾಡಿಕೊಂಡಷ್ಟು ನಮಗೆ ಕಾನ್ಸಂಟ್ರೇಷನ್ ಬಿಲ್ಡ್ ಆಗುತ್ತೆ. ಸೊ ದಟ್ ಟೈಮ್ ಟು ಟೈಮ್ ನಾವು ಹೇಗೆ ಫುಡ್ನ ಇಂಟೇಕ್ ಮಾಡ್ತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ ಸ್ಟಡೀಸಲ್ಲಿ. ಸೊ ಆದಷ್ಟು ಹೆಲ್ದಿ ಫುಡ್ನ ತಿನ್ನಿ, ಆದಷ್ಟು ಜಂಕ್ ಫುಡ್, ಆಯಿಲಿ ಫುಡನ್ನು ಅವಾಯ್ಡ್ ಮಾಡಿ. ಆ್ಯಂಡ್ ಸ್ಟಡೀಸ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗೈಸ್. ಆ್ಯಕ್ಚುಲಿ ಈ ಕ್ಲಾಸಸ್ ಅಂತೂ ತುಂಬ ಅಂದರೆ ಲೈಕ್ ನನಗೆ ಫೇವ್ರೇಟ್ ಸಬ್ಜೆಕ್ಟು. ಕಾಸ್ಟ್ ಆಗಿರ್ಬೋದು, ಟ್ಯಾಕ್ಸ್ ಆಗಿರ್ಬೋದು, ಸ್ವಲ್ಪ ಈಸಿನೇ. ಆದಷ್ಟು ಈಸಿ ಸಬ್ಜೆಕ್ಟ್ಸ್ನ ಮುಗಿಸ್ಕೊಂಡು ಆಮೇಲೆ ಟಫ್ ಸಬ್ಜೆಕ್ಟ್ನ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಡೇ ಆಗಿರಂದರೆ ನಾನು 1 ವೀಕಿಂದ ಮಾಡ್ತಾಯಿದ್ದೆ. ಫಸ್ಟ್ ಕನ್ಸಿಸ್ಟೆನ್ಸಿ ಇರಲಿಲ್ಲ. ಇವತ್ತೇನು ಮಾಡ್ತಾಯಿದ್ದೀನಿ, ವೀಡಿಯೋಗೆ ಇಟ್ಟಿದ್ದೀನಲ್ಪ ಅಂತ ಹೇಳಿಬಿಟ್ಟು ನಾನು ಓದೋ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ದೆ. ಆ್ಯಂಡ್ ಇನ್ನೊಂದು ನನಗೆ ಟ್ಯಾಕ್ಸು ಕಾಸ್ಟ್ ಮಾಡೋ ಟೈಮಲ್ಲಿ ಆದಷ್ಟು ಬೇರೆ ಕಡೆ ಬೇರೆ ಕಂಡ್ರೆ ಕಾನ್ಸಂಟ್ರೇಷನ್ ಹೋಗೋದಿಲ್ಲ. ಸೊ ದಟ್ ಇವತ್ತಿನ ಇಟ್ಟರು ಕೂಡ ತುಂಬ ಬೀಳ್ತಾ ಇತ್ತು. ಸೊ ದಟ್ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾಲ ಮೇಲೆ ಇಟ್ಕೊಂಡು ನೋಡ್ತಾ ಇದ್ದೆ ಕೂತ್ಕೊಂಡು. ಅದು ವೀಡಿಯೋಸ್ ಆಗಿರ್ಬೋದು, ನನ್ನ ಲೈಕ್ ಕ್ಲಾಸಸ್ಗಳನ್ನು ಕೇಳ್ಕೊತ ನಾನು ಸ್ಟಡೀಸ್ ಮಾಡ್ಕೊತ ಆಗಿರ್ಬೋದು. ತುಂಬ ಈಸಿನೂ ಇದೆ ಅಂತ ಹೇಳೋಕ್ಕಾಗಲ್ಲ, ಟಫ್ ಇದೆ ಅಂತ ಹೇಳೋಕ್ಕಾಗಲ್ಲ. ನನಗೆ ಎಸ್ಪೆಷಲಿ ಟ್ಯಾಕ್ಸ್ ಆಗೋದ್ರಿಂದ, ಕಾಸ್ಟ್ ಆಗೋದ್ರಿಂದ ಈಸಿನೇ ಅನಿಸುತ್ತೆ. ಏನಂದರೆ ಕಂಪೇರ್ ಟು ಕಾಸ್ಟ್ ಅಕೌಂಟ್, ಇದು ಲೈಕ್ ಅಡ್ವಾನ್ಸ್ ಅಕೌಂಟಿಂಗ್ ಕಂಪೇರ್ ಟು ಅಡ್ವಾನ್ಸ್ ಅಕೌಂಟಿಂಗ್ ಕಾಸ್ಟ್ ಆ್ಯಂಡ್ ಟ್ಯಾಕ್ಸ್ ತುಂಬ ಈಸಿ ಅನಿಸುತ್ತೆ. ಸೊ ದಟ್ ನನಗೆ ಆದಷ್ಟು ಲೈಕ್ ಸ್ಟಡಿ ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ ಅಂದರೆ ಮಾರ್ನಿಂಗು ಅಡ್ವಾನ್ಸ್ ಅಕೌಂಟಿಂಗ್ ಸ್ಟಾರ್ಟ್ ಮಾಡೋದು. ಇವಾಗ ಸ್ವಲ್ಪ ಮಧ್ಯಾಹ್ನ ಆಗಿರೋದ್ರಿಂದ ಕಾಸ್ಟು ಟ್ಯಾಕ್ಸು. ಥ್ಯಾಂಕ್ ಯು ಸೋ ಮಚ್. ಏನೇ ತಪ್ಪಾಗಿದ್ರು